ಯಶಸ್ವಿನಿ ಅವರು ಎಷ್ಟು ಈಸಿಯಾಗಿ ಪೇಪರ್ ಬ್ಯಾಗ್ ಮಾಡಿದ್ದಾರೆ, ತುಂಬಾನೇ ಈಸಿಯಾಗಿ ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಎಷ್ಟು ಹಾನಿಕರ ಅಂತ ಎಲ್ಲರಿಗೂ ಗೊತ್ತು. ಸೊ ಅದಕ್ಕೊಂದು ಚಿಕ್ಕ ಆಲ್ಟರ್ನೇಟಿವ್ ಆಗಿ ನಮ್ಮ ಡೈಲಿ ಏನು ನಮ್ಮ ಮನೆಗೆ ನ್ಯೂಸ್ ಪೇಪರ್ಸ್ ಬರುತ್ತೆ, ಅದರಲ್ಲಿ ಪೇಪರ್ ಬ್ಯಾಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಯಾರ್ಯಾರು ಲೆಕ್ಚರರ್ಸ್ ನೋಡ್ತಿದ್ದೀರಾ, ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡೋದೇನು ಅಂದರೆ, ದಯವಿಟ್ಟು ನಿಮ್ಮ ಸ್ಕೂಲ್ಸ್ ಮತ್ತು ಕಾಲೇಜಸ್ಸಲ್ಲಿ ಈ ಥರ ಪೇಪರ್ ಬ್ಯಾಗ್ ಆ್ಯಕ್ಟಿವಿಟಿ ಮಾಡಿಸಿ. ಆ್ಯಂಡ್ ನಮ್ಮನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿ, ಬೇಕಾದ್ರೆ ನಾವು ಮೆಟೀರಿಯಲ್ಸ್ ತೊಗೊಂಡು ಬಂದು ನಿಮ್ಮ ಸ್ಕೂಲ್ ಅಥವಾ ಕಾಲೇಜಲ್ಲಿ ನಾವು ಕಂಡಕ್ಟ್ ಮಾಡಿ. ಶೀಟ್ ತೊಗೊಳ್ಳಿ, ಒಂದು ಸಿಂಗಲ್ ಪೇಪರ್ ಡಬಲ್ ಶೀಟು ತಗೊಂಡು ಈ ಕಡೆಗೆ ಈ ಸಲ ಒಂದು ಬೆರಳಿಂಗೆ ಲೆಂತ್ ತೊಗೊಬೇಕು. ಬೆರಳಷ್ಟು, ಒಂದು ಬೆರಳಿಗಿನ ಉದ್ದ ಇದ್ರೂ ಸಾಕು. ಸ್ವಲ್ಪ ಇದನ್ನ ನಾವು 3 ಭಾಗಕ್ಕೆ ಡಿವೈಡ್ ಯಾವ ರೀತಿ ಮಾಡ್ತೀವಿ, ಇಲ್ಲಿ ಸೆಂಟರ್ ಇನ್ನ ಒಂದು ಫೋಲ್ಡ್ ಮಾಡ್ಕೊಬೇಕು. ಈ ಲೆಂತ್ ಮತ್ತೆ ಗ್ಯಾಪ್ ಲೆಂತ್ ಸೇಮ್ ಇರಬೇಕು. ಆ್ಯಂಡ್ ಇಲ್ಲಿ ಓಪನ್ ಮಾಡಿದಾಗ ನಿಮಗೆ ಇಲ್ಲಿ ನೋಡಿ ಫೋಲ್ಡ್ ಮಾರ್ಕ್ ಸಿಗುತ್ತೆ. ಇದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ನಾವು ಪೇಪರ್ ಬ್ಯಾಗ್ ಮಾಡ್ತೀವಿ. ಈಗ ಆಮೇಲೆ ಇದಿಷ್ಟು ಮಾಡಿದ್ಮೇಲೆ ಹಿಂಗೆ ಓಪನ್ ಮಾಡಬೇಕು ಪೂರ್ತಿ. ಓಪನ್ ಮಾಡಿದಾಗ ನೋಡಿ ನಿಮಗೆ ಈ ಲೈನ್ ಸಿಗತ್ತೆ. ಸೊ ಇವಾಗ ಈ ಕಡೆಯಿಂದ ಈ ಲೈನ್ವರೆಗೂ ಇಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ರಲ್ಲ, ಆ ಲೈನ್ವರೆಗೂ ಈ ಫೋಲ್ಡಿಂಗ್ ಹಿಂಗೆ ಇರಬೇಕಾ? ಆ ಫೋಲ್ಡ್ ಹಂಗೆ ಇರಬೇಕು, ಝಡ್ ಶೇಪಲ್ಲಿ ಇರಬೇಕು. ಓಕೆ, ಸೊ ಇಲ್ಲಿ ಫೋಲ್ಡ್ ಲೈನ್ ಸಿಕ್ತು. ಈ ಫೋಲ್ಡ್ ಲೈನ್ಗೆ ಈ ಥರ ಹಿಂಗೆ ಫೋಲ್ಡ್ ಮಾಡ್ಕೊಳ್ಬೇಕು. ಆಮೇಲೆ ಈ ಕಡೆಯಿಂದ ಈ ಕಡೆಗೆ ಫೋಲ್ಡ್ ಮಾಡ್ಕೊಬೇಕು. ಹಿಂಗಾದ್ಮೇಲೆ ಇದು ನಾವು ಗಮ್ಮು ಮತ್ತು ಸಿಸರ್ ಯೂಸ್ ಮಾಡದೇ ಇರೋ ಕಾರಣಕ್ಕೆ ಇದನ್ನು ನಾವು ಲಾಕ್ ಮಾಡಬೇಕು ಪೇಪರ್ ಬ್ಯಾಗ್ನ. ಯಾವ ರೀತಿ ಮಾಡ್ತೀವಿ ಅಂದರೆ, ಇಲ್ಲಿ ನಿಮಗೆ ಫೋಲ್ಡ್ ಬಂತಲ್ವಾ, ಇದ್ರ ಒಳಗಡೆ ಈ ಫ್ಲ್ಯಾಪ್ ಒಳಗೆ ಇದನ್ನು ನಾವಿಲ್ಲಿ ಲಾಕ್ ಮಾಡಿದ್ವಿ. ಈ ರೀತಿ ಇದ್ರೊಳಗೆ ಹಿಂಗೆ ಲಾಕ್ ಮಾಡಬೇಕು. ಇದು ಪೂರ್ತಿ ಒಳಗೆ ಹೋಗಿ ಆಮೇಲೆ ಮತ್ತೆ ಹಿಂಗೆ ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಳ್ಬೇಕು. ಅಲ್ಲೇ ಪೇಪರ್ ಬ್ಯಾಗ್ ರೆಡಿ. ಪೇಪರ್ ಬ್ಯಾಗ್ ರೆಡಿ. ಎಷ್ಟು ಈಸಿಯಾಗಿ ಮಾಡಿದ್ದಾರೆ.